ಮತ್ತೋರ್ವ ಶ್ರೀಯುತರನ್ನು ನಾವು ವೇದಿಕೆಗೆ ಕರೆಯುತ್ತಿದ್ದೇವೆ. ರಾಮಸಿದ್ದಪ್ಪ ಉದ್ದಪ್ಪ ವಡ್ಡಲಗಾವಿ ಮಾಜಿ ಸೈನಿಕರು, ಇವರು ಕೂಡ ನಮ್ಮ ಸತ್ಕಾರ ಸ್ವೀಕಾರಕ್ಕೆ ಬರಬೇಕು. ಶ್ರೀಯುತರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತವರು, ಅವರ ಕುಟುಂಬದವರು ಕೂಡ ವೇದಿಕೆ ಮೇಲೆ ಬರಬೇಕು. ತಾವು ಜೋರಾದ ಚಪ್ಪಾಳೆಯನ್ನ ಶ್ರೀಯುತರಿಗೆ ಸಲ್ಲಿಸಬೇಕು. ಅವರ ಸಹೋದರಿಯವರು ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ. ರಾಮಸಿದ್ದಪ್ಪ ಉದ್ದಪ್ಪ ವಡ್ಡಲಗಾವಿ, ಊರು ಮಾಲ್ದಿನ್ನಿ, ತಾಲೂಕು ಗೋಕಾಕ್, ಜಿಲ್ಲಾ ಬೆಳಗಾವಿ. ಇವರು ತಂದೆ ಉದ್ದಪ್ಪ, ತಾಯಿ ಲಕ್ಕವ್ವ. ಇವರ ಉದರದಲ್ಲಿ ಅಕ್ಟೋಬರ್ 8, 1986ರಲ್ಲಿ ಜನಿಸಿದರು. ಇವರ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ತಮ್ಮ ಸ್ವಂತ ಊರಾದ ಮಾಲ್ದಿನ್ನಿಯಲ್ಲೇ ಮುಗಿಸಿ, ಸರ್ಕಾರಿ ಶಾಲೆಯಲ್ಲೇ ಮುಗಿಸಿ, ಇವರು ನಂತರ ಪದವಿ ಪೂರ್ವ ಶಿಕ್ಷಣವನ್ನು JSS ಗೋಕಾಕ್ನಲ್ಲಿ ತಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿದರು. ಭಾರತೀಯ ಸೇನೆಯಲ್ಲಿ 13 ಸೆಪ್ಟೆಂಬರ್ 2005ರಲ್ಲಿ ಸೇರ್ಪಡೆಗೊಂಡು ಭಾರತಾಂಬೆಯ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಂತರ ದಿನಾಂಕ 31 ಜನವರಿ 2024ರಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದಿದರು. ನಂತರ KPTCLಗೆ ಅರ್ಜಿಯನ್ನು ಹಾಕಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಲ್ಲಿ ಸುಮಾರು 2 ತಿಂಗಳುಗಳ ಕಾಲ ತಮ್ಮ ದೈಹಿಕ ತರಬೇತಿಯನ್ನು ಪಡೆದುಕೊಂಡು ಪ್ರಸ್ತುತ KPTCL ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಸಾಧಕರಿಗೆ ಆ ಸನ್ಮಾನ ಸಮಾರಂಭದಲ್ಲಿ ತಾವೆಲ್ಲರೂ ಜೋರಾದ ಚಪ್ಪಾಳೆ ಹುರಿದುಂಬಿಸಬೇಕೆಂದು ಕೇಳ್ತಾ ಇದ್ದೇವೆ. ಅವರ ಮುಂದಿನ KPTCL ಹುದ್ದೆಯ ಜೀವನ ಸುಖಕರವಾಗಿರಲೆಂದು ನಾವು ಬಯಸ್ತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ಪ್ರಥಮವಾಗಿ ರಮೇಶ್ ವಡ್ಲಗಾವಿ ಸರ್ ಅವರು ತಮ್ಮ ಅನಿಸಿಕೆಯನ್ನು ಹೇಳ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾದ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಸಂಸ್ಥಾಪಕರು, ಅವರು ನಿರ್ದೇಶಕರು ಆದ ಲಕ್ಷ್ಮಣ್ ಐಡಿಯುಲ್ ಸರ್ ಅವರಿಗೆ ನಮಸ್ಕರಿಸುತ್ತಾ, ಮತ್ತು ನನ್ನ ಸಾಥಿ ಅವರ ನನ್ನ ಸಹೋದರ ಸಹೋದರಿಯರು, ಅವರು ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ, ನಾನು ಇಲ್ಲಿ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ನಾನು ಅಪ್ರಾಕ್ಸಿಮೇಟ್ಲಿ 2 ತಿಂಗಳಿದ್ದೆ. 2 ತಿಂಗಳು ನಂಗೆ ಇಲ್ಲಿ ಏನೇನು ಆಗಿತ್ತು ಅದನ್ನೂ ಸ್ವಲ್ಪ ಎಲ್ಲರಿಗೂ ನಾನು ಅನುಭವ ಹೇಳಬೇಕೆ ಬಯಸ್ತೇನೆ. ನಾನಿಲ್ಲಿ ಸ್ಟಾರ್ಟಿಂಗಿಂದ ಬಂದಾಗ ಎಲ್ಲ ಹುಡುಗರು ಭಾಳ ಜನ ಜಾಸ್ತಿ ಇದ್ದರು. ಆ ಟೈಮ್ದಾಗ ಸರ್ ಇಲ್ಲಿ ಸರ್ ನೀವು ಆರ್ಮಿ ಮುಗಿಸಿ ಬಂದ್ರಿ, ನಿಮಗೆ ಇಲ್ಲಿ ಅಡ್ಜಸ್ಟ್ ಆಗತ್ತಿಲ್ಲ ನೋಡ್ರಿ, ಮತ್ತು ಬೇರೆ ಕಡೆ ರೂಮ್ ಮಾಡ್ಕೊಂಡು ಇರ್ತಾರೆ ನೋಡ್ರಿ ಅಂತಂದ್ರೆ, ಇಲ್ಲ ಸರ್ ನಾವು ಎಲ್ಲಿ ಬೇಕಾ ಅಲ್ಲಿ ಅವರು ಮಿಲಿಟ್ರಿ ಅವರು ಚಳಿ ಬಳಿ ಏನು ಬಿಸಿಲಿದ್ರು ಸತ್ ಅಲ್ಲಿ ಅಡ್ಜಸ್ಟ್ ಹಾಕೋ, ಇಲ್ಲಿ ಹುಡುಗರ ಜೊತೆ ನಮ್ಮ ವಯಸ್ಸಿನ ಹುಡುಗರ ಜೊತೆ ಮುದುಕರ ಜೊತೆ ಎಲ್ಲರಿಗೂ ಅಡ್ಜಸ್ಟ್ ಹಾಕೋ, ಹಂಗಿಂತ ನಡೀತಿತ್ತು ಸರ್, ಏನು ತೊಂದರೆ ಆಗೋಲ್ಲ ಅಂತ ಹೇಳ್ಕೊಂಡು ನಾವು ಇಲ್ಲೇ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೆ. ಅದು ಸಹಿತ ಇಲ್ಲಿ ಏನು ಯಾವುದೇ ರೀತಿಯಿಂದ ಅಡೆತಡೆಗಳು ನಾವು ಏನು ಬರ್ದಂಗೆ ನೋಡ್ಕೋತಿದ್ರಿ ಸರ್. ನಾವು ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳೋದು ಬರೀ ಅಂತ ಹೇಳ್ತಿದ್ರು, ಆ ರೀತಿ ಪ್ರಾಬ್ಲಮ್ ಬರುವಂಗೆ ಏನೂ ಇದ್ದೇ ಇರಲಿಲ್ಲ. ಆದರೆ ಅದೇ ರೀತಿ ಮತ್ತು ಇಲ್ಲಿ ಸ್ಟಾಫ್ ಎಲ್ಲ ನಮ್ಗೆ ಸರಿಯಾಗಿ ಗೈಡೆನ್ಸ್ ಕೊಟ್ಕೋತಿದ್ರು. ಮತ್ತು ಸ್ಪೆಷಲಿ KEB ಸರ್ ಮತ್ತು P ಟೀಚರ್ ರವಿ ಸರ್, ಸಚಿನ್ ಸರ್, ವಿಠಲ್ ಸರ್, ಡೊಳ್ಳಿ ಸರ್ ಅವರಿದ್ರು. ಹಿಂದೆ ವಿಠಲ್ ಹಂದಿಗೂ ಸರ್, ಮಾಂತೇಶ್ ಸರ್, ಇವರೆಲ್ಲ ನಮಗೆ ಫುಲ್ ಪ್ರೋತ್ಸಾಹ ಕೊಡ್ತಿದ್ರು. ಅವ್ರ ಜೊತೆ ನಾವು ಅವ್ರು ಮಾಡೋದು ನೋಡಿ ನಮ್ಮ ಜೊತೆ ಹುಡುಗರೆಲ್ಲ ನಮಗೂ ಅವ್ರು ಸರ್ ಮಾಡತ್ತಾರ ಆರ್ಮಿ ಅವ್ರು ಸರ್, ನಮಗೂ ಎಷ್ಟು ವಯಸ್ಸಿನ ದೊಡ್ಡವ್ರ ನಾವು ಮಾಡ್ಬೋದು, ನಾವು ಯಾಕೆ ಮಾಡಬಾರ್ದತ್ತೆ, ಈ ರೀತಿ ಅವ್ರೊಂದು ಸ್ವಲ್ಪ ಕ್ರೇಜ್ ಬರ್ತದೆ. ಅವಾಗ ಒಂಥರ ಇಲ್ಲಿ ನಾವು 6 ಸಾರಿ ನಮ್ಗೆ ಗೊತ್ತದಕ್ಕೆ ನಾವು ಈಗ ಜಸ್ಟ್ ಕಾಲೇಜ್ ಕಡಿಯತ್ತು ಇವ್ರ ಜೊತೆ ಕೂಡಿ ನಾವು ಹೆಂಗೆ ಹುಡುಗರಾಗಿಬಿಟ್ಟಿದ್ದು, ನಮಗೇನು ಆ ರೀತಿ ಏನು ಅನಿಸ್ಲಿಲ್ಲ. ಮತ್ತು ಇಲ್ಲಿ ಎಲ್ಲ ರೀತಿಯಿಂದ ಎಲ್ಲ ಫುಡ್ ಅಂತೂ ಎಲ್ಲ ರೀತಿಯ ಒಂದು ಹೆಲ್ದಿ ಮನುಷ್ಯನಿಗೆ ಏನು ಬೇಕಲ್ಲ, ಯಾವ ರೀತಿ ಪ್ರೋಟೀನ ಬೆಳಿಗ್ಗೆ ಎತ್ಕೊಂಡು ಕಡ್ಲಿಕಾಯಿ ನೆನೆ ಹಾಕಿರ್ತಾರೋ, ಕಡ್ಲಿಕಾಯಿ ತಿಂದ ನಂತರ ಯಾವುದೇ ರನ್ನಿಂಗ್ ಮಾಡ್ಬೇಕಾದ್ರೆ ಕಡ್ಲಿಕಾಯಿ ತಿನ್ನೋದಂದ್ರೆ, ನೆನೆಸಿದ ಕಡ್ಲಿ ತಿನ್ನೋದು ಅಂದ್ರೆ ಉಸಿರಾಟು ತೊಂದರೆ ಆಗಲ್ಲ ರನ್ನಿಂಗ್ ಮಾಡೋದ್ನಾಗ. ಇಲ್ಲಿ ರನ್ನಿಂಗ್ ಅದನ್ನು ಮಾಡೋದ್ನಾಗ ಅದನ್ನು ಕಡ್ಲಿ ನಾವು ತಿಂದೇ ಇದ್ರೆ ರನ್ನಿಂಗ್ ಮಾಡೋದ್ನಾಗ ಹತ್ತತ್ತೆ, ಆವಾಗ ರನ್ನಿಂಗ್ ಮಾಡೋಕೆ ನಾವು ಕಂಟಿನ್ಯೂಸ್ಲಿ ರನ್ನಿಂಗ್ ಮಾಡೋಕೆ ಆಗೋದಿಲ್ಲ. ಅದರಿಂದ ಈಗ ಮತ್ತು ಪ್ರತಿಯೊಂದು ಹುಡುಗರಿಗೆಲ್ಲ ಯಾವುದೇ ಒಂದು ನಾವು ಇವೆಂಟ್ ಮಾಡ್ತು ಅಂದ್ರೆ ಯಾವುದೋ ಒಂದು ಸಾಧನೆ ಮಾಡ್ತು ಅಂದ್ರೆ ಧೈರ್ಯ ಬೇಕು. ಅದಕ್ಕೆ ಹೇಳ್ತಾರೆ ಹಿರಿಯರ, ಧೈರ್ಯಂ ಸರ್ವತ್ರ ಸಾಧನಂ ಪ್ರಯತ್ನಂ ಸರ್ವಸಿದ್ಧಿ ಸಾಧನ. ಧೈರ್ಯನೂ ಬೇಕು, ಅದ್ರ ಜೊತೆ ನಮ್ಮ ಪ್ರಯತ್ನನೂ ಬೇಕು. ಅವೆರಡೂ ಕೂಡಿದಾಗ ನಾವು ಯಾವುದೋ ಒಂದು ಗುರಿ ಇಟ್ಕೊಂಡಿರ್ತಲ್ಲ, ಆ ಗುರಿ ಆರಾಮ್ ಸರಿಯಾಗಿ ನಾವು ಈಜಿಯಾಗಿ ರೀಚ್ ಮಾಡಬಹುದು. ನಮ್ಮದು ಯಾವುದೇ ಗುರಿಯನ್ನು ನಾವು ಆರಾಮ್ ಸರಿಯಾಗಿ ಅದನ್ನು ಪಡ್ಕೋಬೋದು ನಾವು. ಅದೇ ರೀತಿ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರ ಜೊತೆ ನಮ್ಮದು ಛಲ ಅನ್ನೋದು ಇರಬೇಕು. ಛಲ ಅದ್ರ ಪ್ರಕಾರ ನಾವು ಅದನ್ನು ಮಾಡಿ ತೀರ್ತು, ನಮ್ಮ ಧೈರ್ಯ ಇರಬೇಕು. ಅದು ನಾವೇನು ಮಾಡಕ್ಕೆ ಹೊಂಟಿರ್ತೀವ ಅವಾಗ ಅಕ್ಕಪಕ್ಕದವರು ಹಳ್ಳ್ಯಾಗ ವಿಶೇಷವಾಗಿ ಹಳ್ಳ್ಯಾಗ ಜಾಸ್ತಿ ಹಿಡ್ತೈತೆ.
ಅವೇನು ಮಾಡತ್ತಾನೆ ಅಲ್ಲಿ ಹೋಗಿ ಹಂಗಾತು ಅಲ್ಲತ್ತು ಇಲ್ಲತ್ತು ಅಂತಾರೆ. ಅದಕ್ಕೆ ಏನಂತಾರೆ ಹಿರಿಯರ, ಗುರಿ ಮುಟ್ಟುವವರಿಗೆ ಇಣುಕುವವರನ್ನು ಕೆಣಕುವವರನ್ನು ಕೆಣಕಿದವರನ್ನು ಇಣಿಕಿಯೂ ಸಹ ನೋಡಬಾರದು. ಅಂದ್ರೆ ಹೊಳಸಿ ನೋಡಂಗಿಲ್ಲ. ನಮ್ದೇನ ಕುದುರೆಗೆ ಹೆಂಗೆ ಲಗಾಮ್ ಕಟ್ಟಿರ್ತಾರಲ್ಲ, ಮುಂದೆ ಎರಡು ಕಡೆ ಇದನ್ನು ಕಟ್ಟಿರ್ತಾರ ಕಣ್ಣಿಗೆ ಪಟ್ಟಿ. ನಮ್ದೇನೋ ಗುರಿ ಮುಟ್ಟುವುದಂದ ಮುಂದಿನ ಟಾರ್ಗೆಟ್ ಅಟ್ಟ ಅಕ್ಕಪಕ್ಕದಾಗ ಏನು ನೋಡಂಗಿಲ್ಲ. ಅದು ನೋಡ್ಕೋತಾರೆ ನಮ್ಮ ಜೀವನ ಆಗೋದಿಲ್ಲ. ನಾವು ಮುಂದೆ ಏನೋ ಒಂದು ಸಾಧನೆ ಮಾಡೋದಂದ್ರೆ ಸಾಧನೆ ಮಾಡೋಕ್ಕಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಅದನ್ನೆಲ್ಲ ನಾವು ತಲೆಯಾಗಿ ಇಟ್ಕೋಬಾರ್ದ. ನಾವು ಏನೋ ಮಾಡ್ಬೇಕಂದ್ರೆ ಅದನ್ನು ನಾವು ಕರೆಕ್ಟ್ ನಮ್ಮ ಏಮ್ ಇಟ್ಕೊಂಡು ಅದ್ರ ಪ್ರಕಾರ ನಾವು ಅದನ್ನು ಕಾರ್ಯರೂಪಕ್ಕೆ ತಂದ್ರೆ ನಾವು ಯಾವ್ದು ಸಾಧನೆ ಮಾಡ್ಬೇಕಂತ ಅದನ್ನು ನಾವು ಅಟ್ಟೆ ಆರಾಮಾಗಿ ನಾವು ಅದನ್ನ ಕ್ಯಾಚ್ ಮಾಡ್ಕೋಬೋದು. ಅದೊಂದು ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರವಿಚಂದ್ರ ಒಂದು ಹಠವಾದಿ ಫಿಲ್ಮ್ದಾಗ ಯಾರು ಯಾರು ಅಂತ ಹಾಡು ಐತಿಲ್ಲ, ಆ ಹಾಡ ಒಂದು 5 ನಿಮಿಷ ಸೈಲೆಂಟಾಗಿ ಪ್ರತಿಯೊಬ್ಬರು ಈಗ ಏನೋ ಸಾಧನೆ ಮಾಡಬೇಕು ಅನ್ನೋರು ಅದಾರಲ್ಲ, ಅದೊಂದು ಈ ಫಂಕ್ಷನ್ ಹೋಗೋದ ನಂತರ ಒಂದು 5 ನಿಮಿಷ ಆ ಹಾಡ ಒಂದೊಂದು ಲೈನ್ ಈಜಿಯಾಗಿ ಕೇಳ್ಕೊತವ್ರೆ. ಆ ಹಾಡಿಗೆ ಪೂರ್ತಿ ಒಂದು ಲೈಫದನ್ನ ಏನು ಬೇಕಾದ್ದೆಲ್ಲ ಅವ್ರು ನಾವು ಏನು ಬೇಕಾದ ತಿಳ್ಕೊಬೋದು. ನಮಗೆ ಯಾವುದೂ ಇಲ್ಲ ಅನ್ನೋದು ಅದ್ರೊಳಗೈತಿ, ನಾವು ಏನು ಮಾಡ್ಬೇಕು ಅದು ಐತಿ ಎಲ್ಲ ಅದ್ರ ಒಂದು ಸೈಲೆಂಟಾಗಿ ಒಂದು ಲೈನ್ ಓದೋದು, ಅಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡೋದು ಅವ್ರು ಏನಂತಾರೆ ಅದ್ರೊಳಗೆ. ಅದ್ರ ಯಾವುದೋ ಒಂದು ರೀತಿ ಸಾಧನೆ ಮಾಡೋದ್ರೆ ಅದೊಂದು ಹಾಡೋ ಒಂದು ನಮ್ದೊಂದು ಮೋಟಿವೇಟ್ ಆಗಿ ಇಟ್ಕೊಂಡ ನಾವು ಯಾವುದಕ್ಕೆ ಸಾಧನೆ ಮಾಡ್ಬೇಕಂದ್ರೆ ಮಾಡ್ತಿರ್ಬೋದು. ಮತ್ತು ಇಲ್ಲಿ ವಾತಾವರಣಕ್ಕೂ ಎಲ್ಲ ಕಡೆ ಸರ್ ಅಂತ ಪಿ ಟಿ ಜರ್ ಅಂತ ಎಲ್ಲರೂ ಏನು ತೊಂದರೆ ಇಲ್ಲ, ಎಲ್ಲರೂ ಕೋಆಪ್ರೇಟ್ ಆಗಿ ಎಲ್ಲ ಕಳಿಸ್ತಾರೆ. ಯಾರು ಹೀಗದಾರ ಅವ್ರನ್ನು ಪುಷ್ ಮಾಡಿ ಮುಂದೆ ತರ್ತಾರೆ. ಮತ್ತು ಯಾರು ಮುಂದಾರ ಅವ್ರನ್ನ ಯಾವ ರೀತಿ ಅವ್ರು ಹಿಂದಿದ್ದವ್ರು ಕ್ಯಾಚ್ ಜೊತೆಯಲ್ಲಿ ಕರ್ಕೊಂಡು ಹೋಗಕ್ಕೆ ಹೇಳ್ತಾರೆ. ಮತ್ತು ಇಲ್ಲೊಂದು ಸಂಸ್ಥಾದಾಗ ಒಂದು ಇದೈತ್ರಿ, ಅಲ್ಲೇ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಏನೈತಲ್ಲ, ಅದ್ರ ಆಫೀಸ್ ಬಗ್ಗಲ್ದೇನು ರೂಮ್ ಐತಲ್ರ, ಲಕ್ಕಿ ರೂಮ್ ಐತ್ರಿ. ಅದ್ರಂದ್ರೆ ನಾವು ಇಷ್ಟು ಜನದಾಗ 6 ಜನ ಅದರ ರೂಮ್ನಾಗ ಇದ್ದಾರಾಗಿದ್ರು. ನಾವು 6 ಜನ ಅದರ ರೂಮ್ನಾಗ ಇದ್ದಾರೆ. ಅದೇ ರೀತಿ ಮಂಜುನಾಥ್ ಸೈನಿಕ ತರಬೇತಿಗೆ ಅಂದರೆ ಇದೇ ರೀತಿ ನಾವು ಫಸ್ಟಿಗೆ ಬಂದಾಗ ಇಲ್ಲಿ ಅಗ್ನಿವೀರದ ಒಂದು ಯಾರ್ಯಾರು ಸಾಧನೆ ಮಾಡ್ಯಾರಲ್ಲ ಅವ್ರ ಫಂಕ್ಷನ್ ಇತ್ತು. ಅವಾಗ ನಾವು ನೋಡಿದೆ, ಅದರ ಒಂದೇ ರೈಲಿ ಒಳಗೆ 40ರಿಂದ 45 ಜನ ಒಂದೇ ರೈಲಿ ಒಳಗೆ ಒಂದು ಸೌತಂದ್ರೆ ಆಗೋದಂದ್ರೆ ಅಷ್ಟು ಈಜಿ ಅಲ್ಲ. ಅದರಿಂದ ಎಷ್ಟೋ ಜನರ ಶ್ರಮ ಇರುತ್ತೆ. ಅದನ್ನು ಆ ರೀತಿ ಅವ್ರ ಊರಿನಲ್ಲಿ ಒಂದು ಗುರಿ ಮುಟ್ಟಿಸ್ಬೇಕು, ಅದನ್ನು ಮಾಡಿ ತೀರಿಸ್ಬೇಕು ಅನ್ನೋ ಒಂದು ಸಾಧನೆ ಅನ್ನೋದು ಅದ್ರ ಹಿಂದಿನ ಬೆನ್ನಿನ ಸಾಧನೆ ಕಣ್ಣಿಗೆ ಕಾಣೋದಿಲ್ಲ. ಬಟ್ ಅದ್ರ ಜೊತೆ ಯಾರು ಸಾಧನೆ ಮಾಡಿರ್ತಾರಲ್ಲ ಅವ್ರಿಗೆ ಈಜಿಯಾಗಿ ಕಣ್ಣಿಗೆ ಕಾಣ್ತೈತೆ. ಅದೇ ರೀತಿ ಈ ಮಂಜುನಾಥ್ ಸೈನಿಕ ತರಬೇತಿ ಅಂದ್ರು ಇದೇ ರೀತಿ ಒಂದು ಉತ್ತುಂಗಕ್ಕೆ ಏರ್ಲಿ ಅಂತ ಮತ್ತು ಈ ಶಿವರಂಗ ಮಹಾಸನ್ನಿಧಿ ಮತ್ತು ಕಲಿಮೇಶ್ವರ ಮಹಾಸನ್ನಿಧಿ ಬೇಡಿಕೊಳ್ತಾ ಈ ಮಂಜುನಾಥ್ ಸೈನಿಕ ತರಬೇತಿ ಅಂದ್ರು ಇನ್ನೂ ಹಾಗೆ ಮುಂದುವರಿಲಿ ಅಂತ ಹೇಳುತ್ತಾ, ಲಕ್ಷ್ಮಣ್ ಸರ್ಗೆ ಮತ್ತು ಪಿ ಟೀಚರ್ ಸಚಿನ್ ಸರ್, ರವಿ ಸರ್, ಅವರ ವಿಠಲ್ ಹನುಮನ್ ಸರ್ ಅವರಿಗೆ ನಾವು ಈ ರೀತಿ ಫಿಸಿಕಲ್ ಪಾಸ್ ಆಗ್ಬೇಕಾರ ಅವರ ಒಂದು ಸಪೋರ್ಟ್ ನಾವು ಭಾಳ ಹೆಲ್ಪ್ ಆಯಿತು. ಆ್ಯಕ್ಚುಲಿ ನಾನು ಕಂಬ ಸ್ಟಾರ್ಟಿಂಗ್ ಹತ್ತಕ್ಕೆ ಬರ್ತಿರ್ಲಿಲ್ಲ. 15 ದಿವಸದ ನಂತರ ಕಂಬನ ಹತ್ತಕ್ಕೆ ಬರ್ತಿರ್ಕಿಲ್ಲ. ಅವಾಗ ಹನುಮನ್ ಸರ್ ನೀವು ಹತ್ತತ್ತೀರ ಅನ್ನೋರ ನಾ ಹತ್ತಕ್ಕೆ ಬರ್ತಿರ್ಕಿಲ್ಲ, ಅರ್ಧಾರು ಅಂದ್ರೆ 15 ದಿವಸ ನಂತರ ನಾ ಅವಾಗ ಹತ್ತಕ್ಕೆ ಪ್ರಯತ್ನ ಮಾಡಿದೆ. ಆಟೋಮೆಟಿಕ್ ಹತ್ತಕ್ಕೆ ಈಜಿಯಾಗಿ ಕಲ್ಕೊಂಡೆ. ಅದೇ ರೀತಿ ಎಲ್ಲರಿಗೂ ನಮಸ್ಕರಿಸುವಂತ ಧನ್ಯವಾದ ಹೇಳ್ತಾ ನಾನು ಅನಿಸಿಕೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ನಾಚಿದೊಡಂತಯ್ಯ, ಸಂತೆ ಹೇಳೊಂದು ಮನೆ ಮಾಡಿ ಶಬ್ದಗಳಿಗೆ ನಾಚಿದೊಡೆ ಎಂತಯ್ಯ ಅಂತ ಅಕ್ಕಮಹಾದೇವಿಯವರು ಹೇಳ್ತಾರೆ. ಅಂದ್ರೆ ನಿಮ್ಮ ಆಜುಬಾಜುದವ್ರು ಏನಂದ್ರೆ ತಲೆ ಕೆಡಿಸ್ಕೋಬಾರ್ದು, ನಮ್ಮ ಗುರಿ ಕಡೆಗೆ ನಮ್ಮ ದೃಷ್ಟಿ ಇರಬೇಕು ಅಂತ ಹೇಳಿ ತಮ್ಮ ಮಾತಿನಲ್ಲಿ ಸವಿವರವಾಗಿ ಹೇಳಿದಂಥ ರಮೇಶ್ ಅವರಿಗೆ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.